ನಮಸ್ಕಾರ. ಇವತ್ತು ನಾವು ಒಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ, ಅದು ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಸಂಭ್ರಮದ ಅಧ್ಯಕ್ಷರಾದಂಥ ಡಾಕ್ಟರ್ ಪದ್ಮಾಕ್ಷಿ ಮೇಡಮ್ ಅವರು ಮತ್ತು ಶ್ರೀಜಲ್ ಲೈಫ್ ಸಂಸ್ಥೆಯ ಅಧ್ಯಕ್ಷರಾದಂಥ ಡಾಕ್ಟರ್ ಲೋಕೇಶ್ ಅವರ ನೇತೃತ್ವದಲ್ಲಿ ವಿಶೇಷವಾಗಿ ಇವತ್ತು ವರ್ಲ್ಡ್ಸ್ ಮೆನ್ಸ್ ಡೇ ಕಾರ್ಯಕ್ರಮವನ್ನು ಇಲ್ಲಿ ಇವತ್ತು ಗ್ರೀನ್ ಪಾತ್ ಹೋಟ್ಲಲ್ಲಿ ಆಯೋಜಿಸಿದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬೆಂಗಳೂರಿನ ಸದಸ್ಯರಲ್ಲದೆ ಪ್ರಪಂಚದ ಬಹಳ ಬೇರೆ ಬೇರೆ ಜಾಗಗಳಿಂದ ಕೂಡ ಆನ್ಲೈನಲ್ಲಿ ಇವತ್ತಿನ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ದಾರೆ. ಯಾವಾಗಲೂ ಕೂಡ ನಾವು ಪ್ರಮುಖವಾಗಿ ವುಮೆನ್ಸ್ ಡೇನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಯಾವಾಗಲೂ ಕೂಡ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಕ್ಕಂಥ ಒಂದು ಸಂಪ್ರದಾಯ ನಮ್ಮ ಭಾರತೀಯರದು. ನಮ್ಮ ನದಿಗಳಿಗಿರ್ಬೋದು, ನಮ್ಮ ಕನ್ನಡ ನಾಡಿಗೆ ಹೆಸರಿರ್ಬೋದು, ಕನ್ನಡಾಂಬೆಗೆ, ಭಾರತ ಮಾತೆ ಎಲ್ಲವನ್ನೂ ಕೂಡ ಹೆಣ್ಣಿನ ಹೆಸರಲ್ಲಿ ನಾವು ಕರಿತೀವಿ. ಆದರೆ ಅದೇ ಒಂದು ಹೆಣ್ಣು ಮಕ್ಕಳು ಇವತ್ತು ಪದ್ಮಾಕ್ಷಿಯವರು ಒಂದು ಮೆನ್ಸ್ ಡೇ ಕಾರ್ಯಕ್ರಮ ಮಾಡೋ ಮುಖಾಂತರ ಒಂದು ಅವರ ಮಹತ್ವವನ್ನು ಕೂಡ, ಪುರುಷರ ಮಹತ್ವವನ್ನು ಕೂಡ ಬೆಳಕು ತರುವಂಥ ಕಾರ್ಯಕ್ರಮ ಮಾಡಿದ್ದಾರೆ. ಅತಿ ವಿರಳವಾಗಿ ಆಚರಣೆ ಆಗತಕ್ಕಂಥ ಕಾರ್ಯಕ್ರಮ. ಕಾರಣ ಮೆನ್ಸ್ ಡೇ ಎವ್ರಿ ಇಯರ್ ನಾವು ಮಾಡ್ತೀವಿ. ಆದರೆ ವುಮೆನ್ಸ್ ಡೇ ಮಾಡ್ತೀವಿ, ಮೆನ್ಸ್ ಡೇ ಮಾಡೋದಿಲ್ಲ. ಆ ಮೆನ್ಸ್ ಡೇ ಕಾರ್ಯಕ್ರಮನ ಅವರ ಉತ್ತಮವಾದ ಆಲೋಚನೆ ಇವತ್ತು ಸುಮಾರಷ್ಟು ಜನನ ಕರೆದು ಪ್ರತಿಯೊಬ್ಬರು ಕೂಡ ಗೌರವಿಸಿ ಇಂಡಿವಿಜುವಲ್ ಆದಂಥ ಅವಾರ್ಡ್ಗಳನ್ನು ಅವರೆಲ್ಲರೂ ಕೊಟ್ಟು ಕಾರ್ಯಕ್ರಮ ಮಾಡಿದ್ದಾರೆ. ಜೊತೆಗೆ ಪದ್ಮಾಕ್ಷಿಯವ್ರ ಬಗ್ಗೆ ಹೇಳಬೇಕಾದ್ರೆ ಅವರು ಬಹುಮುಖ ಪ್ರತಿಭೆ. ಒಂದು ಮಾಸ್ಟರ್ ಆಫ್ ಸೆರೆಮನಿಗೂ ಕೊಡಿ, ಯಾವುದೇ ಭಾಷೆಯಲ್ಲಿ ಕೊಡಿ, ಎಲ್ಲವನ್ನೂ ನಿರ್ಗಳವಾಗಿ ನಿರ್ವಹಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರು. ಅಷ್ಟೇ ರೀತಿಯಲ್ಲಿ ಅವರ ಹಸ್ಬೆಂಡ್ ಆದಂಥ ಡಾಕ್ಟರ್ ಲೋಕೇಶ್ವರ್ ಅವರು ಒಂದು ವಿಶೇಷವಾದ ಶಾಲೆಯನ್ನು ತುಮಕೂರಿನಲ್ಲಿ ನಡೆಸ್ತಾ ಇದ್ದಾರೆ. ಅಲ್ಲಿ ಬಹಳಷ್ಟು ಮಕ್ಕಳುಗಳು ಸಂತೋಷದಿಂದ ಕಲಿಕೆನೇ ಕಲಿತು ತಮ್ಮ ಜೀವನವನ್ನು ರೂಪಿಸ್ಕೊಳ್ತಾ ಇದ್ದಾರೆ. ಇಂಥ ಒಂದು ಉತ್ತಮವಾದಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ಡಾಕ್ಟರ್ ಪದ್ಮಾಕ್ಷಿ ಮತ್ತು ಡಾಕ್ಟರ್ ಲೋಕೇಶ್ ಅವರ ಕುಟುಂಬಕ್ಕೆ ಭಗವಂತ ಎಲ್ಲ ರೀತಿಯ ಆರೋಗ್ಯ, ಐಶ್ವರ್ಯ, ಸುಖ, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ. ಇನ್ನೂ ಉತ್ತಮವಾದಂಥ ಸಮಾಜಪರವಾದ ಕಾರ್ಯಕ್ರಮ ಮಾಡ್ತಕ್ಕಂಥ ಶಕ್ತಿನ ಭಗವಂತ ಅವರಿಗೆ ಕರುಣಿಸಲಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಾನು ಗಮನಿಸಿದಂಗೆ ಬಹುತೇಕ ಭಾಳಷ್ಟು ವಿಶೇಷವಾದಂಥ ಸಾಧನೆಗಳನ್ನು ಮಾಡಿರ್ತಕ್ಕಂಥ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರನ್ನೆಲ್ಲನೂ ಕರೆದು ಈ ಕಾರ್ಯಕ್ರಮದಲ್ಲಿ ಒಂದು ಸನ್ಮಾನ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ವರ್ಲ್ಡ್ಸ್ ಮೆನ್ಸ್ ಡೇಯ ಶುಭಾಶಯವನ್ನು ಎಲ್ಲ ಮೆನ್ಸ್ಗಳಿಗೆ ನಾನು ಹಾರೈಸ್ತಾ ಇದ್ದೀನಿ. ಧನ್ಯವಾದ.